ಮಾವು ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಸತತ 20 ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇತ್ತ ಗಮನವನ್ನೇ ಹರಿಸಿಲ್ಲ. ಇದೇ ಹಾದಿಯಲ್ಲಿ ಟೊಮೊಟೊ ಬೆಳೆಯೂ ಸಾಗಿದ್ದು, ಟೊಮೊಟೊ ಬೆಳೆದ ರೈತನಿಗೆ ಬೆಲೆ ಸಿಗದೆ ಆತಂಕಕ್ಕೆ ಒಳಗಾಗಿದ್ದಾನೆ. ಆದರೆ ಸರ್ಕಾರ ಮಾತ್ರ ಈ ರೈತರ ಸಂಕಷ್ಟಗಳನ್ನು ಕೇಳುವ ಪ್ರಯತ್ನವನ್ನೂ ಮಾಡಿಲ್ಲ. ಸತತ ಹೋರಾಟ ನಡೆಸುತ್ತಿದ್ದರೂ ಕ್ಯಾರೆ ಎನ್ನದ ಸರ್ಕಾರಕ್ಕೆ ಇಂದು ರೈತರು ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ತೀವ್ರ ಆಕ್ರೋಶಗೊಂಡಿದ್ದ ರೈತರು 24 ಗಂಟೆಯಲ್ಲಿ ಮಾವು ಮತ್ತು ಟೊಮೊಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ರಕ್ಷಣೆ ಮಾಡದಿದ್ದರೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯ ಹಾಲು ತರಕಾರಿಗಳನ್ನು ರಾಜಕಾರಣಿಗಳ ಮನೆಗಳಿಗೆ ಸ್ಥಗಿತಗೊಳಿಸುವ ಹೋರಾಟದ ಎಚ್ಚರಿಕೆಯನ್ನು ನಾಗರಾಜಗೌಡ ರವಾನಿಸಿದರು. ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾವು ಟೊಮೊಟೊ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ರೈತರಿಗೆ ನಿರಾಸೆ ಮೂಡಿಸಿದ್ದಾರೆ. ಉಸ್ತುವಾರಿ ಸಚಿವರು ಬೆಂಬಲ ಬೆಲೆ ಘೋಷಣೆ ಮಾಡದೆ ಕೋಲಾರ ಜಿಲ್ಲೆಗೆ ಕಾಲಿಟ್ಟರೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ರೈತ ವಿರೋಧಿ ಸಚಿವರೇ ಗೋ ಬ್ಯಾಕ್ ಎಂಬ ಹೋರಾಟಕ್ಕೆ ಕರೆ ಕೊಡುವ ಜೊತೆಗೆ ಕೆಡಿಪಿ ಸಭೆಯನ್ನು ನಡೆಸಲು ಬಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಎಚ್ಚರಿಕೆಯನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ನೀಡಿದರು. ಜಿಲ್ಲೆಯ ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ದ್ರೋಹ ಮಾಡಿದ್ದಾರೆ? ಸಚಿವರೇ, ಸ್ಥಳೀಯ ಜನಪ್ರತಿನಿಧಿಗಳೇ, ಕನಿಷ್ಠ ಸೌಜನ್ಯಕ್ಕಾದರೂ ಮಾವು ಟೊಮೊಟೊ ಬೆಳೆಗಾರರ ಸಮಸ್ಯೆ ಆಲಿಸಿರುವುದಕ್ಕೆ ನೀವು ಕಿವುಡರ, ಕುರುಡರ ಇಲ್ಲವೇ ಮಾತು ಬಾರದ ಮೂಗರ ಎಂದು ತಿಳಿಯದಾಗಿದೆ. ಒಟ್ಟಾರೆಯಾಗಿ ಅಪಘಾತವಾಗಿ ಕೋಮಾ ಸ್ಥಿತಿಯಲ್ಲಿರುವ ರೋಗಿಯಂತಾಗಿದ್ದೀರಾ ಎಂದು ಕಿಡಿಕಾರಿದರು. ರೈತರ ಪರಿಸ್ಥಿತಿ ಜಿಲ್ಲೆಯ ನಾಡಿಮಿಡಿತವಿಲ್ಲದ ನಿಮಗೇಕೆ? ಕೋಲಾರ ಉಸ್ತುವಾರಿ ಸಮರ್ಪಕವಾಗಿ ನಿರ್ವಹಣೆ ಮಾಡಲು ಯೋಗ್ಯತೆ ಇಲ್ಲದಿದ್ದರೆ ಬದಲಾವಣೆ ಮಾಡಿಕೊಂಡು ಬೇರೆಯವರಿಗೆ ಅವಕಾಶ ಕೊಡಿ. ಇದನ್ನು ಬಿಟ್ಟು ನಾನೇ ರಾಜ ನಾನೇ ಮಂತ್ರಿ ಎಂದು ತಮಗೆ ಇಷ್ಟ ಬಂದಾಗ ಪೊಲೀಸ್ ಸರ್ಪಗಾವಲಿನಲ್ಲಿ ಸಭೆಗೆ ಬಂದು 4 ಮಾತು ಅಧಿಕಾರಿಗಳ ವಿರುದ್ಧ ಮಾತನಾಡಿ ನಾಪತ್ತೆ ಆಗುವ ರೈತರ ಶಾಪ ತಟ್ಟುವ ಕಾಲ ದೂರವಿಲ್ಲ ಎಂದರು. ತಾಲೂಕು ಅಧ್ಯಕ್ಷ ತರ್ನಹಳ್ಳಿ ಆಂಜನಪ್ಪ ಮಾತನಾಡಿ, ಮಾವು ಟೊಮೊಟೊ ಬೆಳೆಗಾರರು ಬೆಳೆಗಳ ರಕ್ಷಣೆಗೆ ಹಾಕಿರುವ ಲಕ್ಷಾಂತರ ಬಂಡವಾಳ ಕೈಗೆ ಸಿಗುವ ನಿರೀಕ್ಷೆ ಜೊತೆಗೆ ಲಾಭ ಬರುತ್ತದೆ, ಕಷ್ಟ ಕಳೆಯುತ್ತದೆ ಎಂದು ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ರೈತರ ಬಾಳಿಗೆ ಬೆಲೆ ಕುಸಿತ ಎಂಬ ಕಾರ್ಮೋಡ ಆವರಿಸಿ ತತ್ತರಿಸುತ್ತಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಯೋಗ್ಯತೆ ಇಲ್ಲದಿದ್ದರೆ ಕೋಲಾರ ಜಿಲ್ಲೆಯನ್ನು ಆಂಧ್ರಕ್ಕೆ ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ, ಇಲ್ಲವೇ ಆಂಧ್ರ ಮಾದರಿಯಂತೆ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವ ಜೊತೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ನೀಡಿ ರೈತರ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ರೈತರ ಸಮಸ್ಯೆ ಬಗೆಹರಿಸಲು ಯೋಗ್ಯತೆ ಇಲ್ಲದಿದ್ದರೆ ಕೋಲಾರ ಜಿಲ್ಲೆಯನ್ನು ಆಂಧ್ರಕ್ಕೆ ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ, ಇಲ್ಲವೇ ಆಂಧ್ರ ಮಾದರಿಯಂತೆ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವ ಜೊತೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ನೀಡಿ ರೈತರ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಸ್ಥಳೀಯವಾಗಿರುವ ಕೈಗಾರಿಕೆಗಳು ಸ್ಥಳೀಯ ಮಾರುಕಟ್ಟೆಯಲ್ಲಿ ರೈತರ ಮಾವು ಖರೀದಿ ಮಾಡದೆ ಪಕ್ಕದ ಚಿತ್ತೂರು ಜಿಲ್ಲೆಯಿಂದ ಮಾವು ಖರೀದಿ ಮಾಡಲು ಸ್ಥಳೀಯ ಆಡಳಿತ ಮಂಡಳಿ ಕುಮ್ಮಕ್ಕು ನೀಡಿದೆ. ಇಲ್ಲವಾದರೆ 75 ಲಾರಿ ಆಂಧ್ರ ಮಾವು ಖರೀದಿ ಮಾಡಿರುವ ಹಿಂದಿನ ರಹಸ್ಯವೇನು ಎಂದು ತನಿಖೆಯಾಗಬೇಕು. ಜೊತೆಗೆ ಬೆಲೆ ಕುಸಿತದಲ್ಲೂ ರೈತರಿಂದ ಕಾನೂನು ಪ್ರಕಾರ ಎಪಿಎಂಸಿಯಲ್ಲಿ ರೈತರಿಂದ ಕಮಿಷನ್ ಪಡೆಯಬಾರದೆಂಬ ಆದೇಶವಿದ್ದರೂ ರಾಜಾರೋಷವಾಗಿ ಬಿಳಿ ಚೀಟಿ, ಮೀಟರ್ ಬಡ್ಡಿ ದಂಧೆಯಂತೆ 10 ರಿಂದ 12 ರು ಕಮಿಷನ್ ಪಡೆಯುತ್ತಿದ್ದರೂ ಅಧಿಕಾರಿಗಳು ಮೌನದ ಜೊತೆಗೆ ಅಲ್ಲಿನ ಟೊಮೊಟೊ ಮಾವು ಮಾರಾಟಗಾರರ ಜೊತೆಗೆ ಶಾಮೀಲಾಗಿ ಇಲಾಖೆಗೆ ಬರುವ ಆದಾಯಕ್ಕೂ ಕತ್ತರಿ ಹಾಕಿ ಅಧಿಕಾರಿಗಳ ಜೇಬು ತುಂಬಿಕೊಳ್ಳುವ ದಂಧೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತದಲ್ಲೇ ಮಾವಿನ ನಗರ ಎಂದು ಪ್ರಸಿದ್ಧಿಯಾಗಿರತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ಇವತ್ತು ಮಾವಿನ ಬೆಳೆಗಾರರ ಸಂಕಷ್ಟ ಕೇಳಲು ಯಾವ ಸರ್ಕಾರ ಕೂಡ ಇವತ್ತು ಬರ್ತಾ ಇಲ್ಲ. ಇವತ್ತು ಮಾವು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಬಂಡವಾಳಗಳನ್ನು ಹಾಕಿ ಇವತ್ತು ಮನೆಯಲ್ಲಿರ್ತಕ್ಕಂಥ ಒಡವೆ ಜಮೀನುಗಳನ್ನು ಅಡ ಇಟ್ಟು ಇವತ್ತು ಸಾವಿರಾರು ರೂಪಾಯಿಗಳನ್ನು ಬಂಡವಾಳವನ್ನವಾಗಿ ಹೂಡಿಸಿ ಖರೀದಿ ಮಾಡಿರ್ತಕ್ಕಂಥ ಮಾವು ಇವತ್ತು ಕೇವಲ 2 ರೂಪಾಯಿ 3 ರೂಪಾಯಿಗೆ ಹೋಗಿ ಇವತ್ತು ರೈತರು ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲ ರೈತರು ಕೂಡ ಇವತ್ತು ಒಪ್ಪತ್ತು ಊಟಕ್ಕೂ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಈ ಒಂದು ಮಾವು ಏನು ಬೆಲೆ ಕುಸಿತ ಕಂಡಿದೆ ಇದರ ಬಗ್ಗೆ ಒಂದು ಹೋರಾಟಗಳನ್ನು ಮಾಡ್ತಾ ನಿರಂತರವಾಗಿ ಬರ್ತಾ ಇದ್ದೇವೆ. ಆದರೆ ಸರ್ಕಾರ ಇದುವರೆಗೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ. ಯಾಕೆ ಘೋಷಣೆ ಮಾಡಲಿ? ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೆಜಿಗೆ 12 ರೂಪಾಯಿ ಅಂತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಕೂಡ
ಈ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಲ್ಲ. ಇವತ್ತು ಏನು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದ ಪಕ್ಷದಲ್ಲಿ ರೈತನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.